ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾ ವಿಡಿಯೋ ಫಸ್ಟಲ್ಲಿ ಹೇಳ್ಬೇಕಾಗಿತ್ತು, ಬಟ್ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿಂದ ಗಟ್ಟಿ ಮನ್ಸ್ ಮಾಡಿ ವಿಡಿಯೋ ಡೆಫಿನೆಟ್ಲಿ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಆಗೋದಿಲ್ಲ. ಕೆಫೆಯಿಂದ ಹೋಮ್ ಡೆಲಿವರಿ ಆಪ್ಷನ್ ಇದೆ. ಇಲ್ಲಿ ಎಲ್ದೂರಲ್ಲಿ ಡೆಲಿವರಿ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದಾರೆ, ಒಂದೆರಡು ಸ್ಯಾಂಡ್ವಿಚ್ಚು. ಅದನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಮನೋಹರ. ತುಂಬ ದಿನದಿಂದ ನಾನು ವೀಡಿಯೋಸ್ ಮಾಡೋದು ಡಿಲೀಟ್ ಮಾಡೋದು. ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನಂದರೆ, ಈ ಕಡೆ ನಮ್ಮ ಲೋಕಲಲ್ಲಿ ಯಾರೂ ಇಲ್ಲ. ಲೈಕ್ ನಮ್ಗೆ ಗೊತ್ತಿರೋ ಕಾಂಟ್ಯಾಕ್ಟಲ್ಲಿ ಯೂಟ್ಯೂಬರ್ ಆಗಲಿ ಇನ್ಫ್ಲುಯೆನ್ಸರ್ ಆಗಲಿ ಯಾರು ಇಲ್ಲವೇ ಇಲ್ಲ, ನೋಡೇ ಇಲ್ಲ ನಾವು ಯೂಟ್ಯೂಬರ್ಸ್ ಅಂತ. ಏನೋ ಮೀಟಪ್ಗಳು, ಇನ್ಫ್ಲುಯೆನ್ಸರ್ಗಳು ಇವೆಲ್ಲ ನಮ್ಮ ಕಾಂಟ್ಯಾಕ್ಟಲ್ಲಿ ಯಾರೂ ಇಲ್ಲ. ಸೊ ನೋಡ್ತಿದ್ದೆ, ಯಾರಾದರೂ ಸ್ಟಾರ್ಟ್ ಮಾಡಿದ್ರೆ ನಾವು ಎನ್ಕರೇಜ್ ಮಾಡೋಣ. ನಮ್ಮ ಫ್ರೆಂಡಲ್ಲೂ ಈ ಥರ ಯಾರಾದರೂ ಯೂಟ್ಯೂಬ್ ವೀಡಿಯೋಸ್ ಮಾಡಿ ನಮ್ಮ ಕಡೆ ಲೋಕಲಲ್ಲಿ ನಮ್ಮೂರೆಲ್ಲ ನೋಡ್ಸೋರು ಯಾರನ್ನ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಯಾರೂ ಮಾಡಲಿಲ್ಲ. ಅದಕ್ಕೆ ಇದು ನಾವೇ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ. ತೆಗ್ದಾಕಿದೆಯಾ ಮುಚ್ಚಿದೆಯಾ? ಹ್ಞೂ ಸರಿ. ಗುರಿಗೆ ನೋಡಿ ಜಾಸ್ತಿ ಕಾಣಿಸ್ತವೆ. ತಗೊಂಡ್ರೆ ಇನ್ನೂ ಎಕ್ಸ್ಟ್ರಾ? ಹ್ಞೂ ಸರಿ. ಇದೇ ಮಾತದು. ಯಾರಾದ್ರೂ ನಮ್ಮ ಫ್ರೆಂಡ್ ಸರ್ಕಲ್ ಆದರೆ ನಾವು ಎನ್ಕರೇಜ್ ಮಾಡೋಣ ಅಂದ್ಕೊಂಡೆ. ಬಟ್ ಯಾರೂ ಮಾಡಲಿಲ್ಲ. ಮೇ ಬಿ ಅವ್ರಿಗೂ ಹಿಂಗೆ ವೀಡಿಯೋಸ್ ಎಲ್ಲ ಪಾಪ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ವಾಟ್ಸಪ್ಗೆ ಹಾಕ್ತಾರೆ. ಅದನ್ನು ಯೂಟ್ಯೂಬ್ಗೆ ಹಾಕೋಕ್ಕೆ ಒಂಚೂರು ಅವ್ರಿಗೂ ನಮ್ಮಂಗೆ ಧೈರ್ಯ ಸಾಲಿಲ್ಲೇನು. ಅದಕ್ಕೆ ಬಟ್ ನಾವು ಫೈನಲಿ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸಿ ಏನು ಮಾಡ್ಬೋದು, ಏನು ಮಾಡಬೇಕು, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಮಾಡಬೇಕು ಅಂತ ಇದೆ. ಎಲ್ಲಿ ನೋಡಬೇಕು, ಓಕೆ ಅದು ನೋಡಿದೆ ಇನ್ಫ್ಲುಯೆನ್ಸನ್ನು. ಸೊ ಲೈಕ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಕ್ಯಾಮ್ರಾ ಫ್ರೆಂಡ್ಲಿ ಮಾತಾಡಿ ಅಂತ ಟ್ರೈ ಮಾಡ್ತಿದ್ದೀನಿ. ಓಕೆ, ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಿದ್ದೀನಿ. ಇಂಟ್ರೆಸ್ಟಿಂಗ್ ಏನಂದರೆ ನಮ್ಮ ಮನೆಯೇ ಇಂಟ್ರೆಸ್ಟಿಂಗ್. ಸುಮಾರು 100 ವರ್ಷದ ಮನೆ. ಸದ್ಯಕ್ಕೆ ಅದನ್ನು ಚೂರು ಸಣ್ಣ ಪುಟ್ಟ ರಿಪೇರಿ ನಡೀತೈತೆ. ಅದಕ್ಕೆ ಮನೆಯಲ್ಲ ಬೇಡ, ಮುಂದೆ ಬರೋ ಟೈಮಲ್ಲಿ ನಾವು ಫುಲ್ ನಮ್ಮ ಹಳೆ 100 ವರ್ಷದ ಮನೇನ ಹೋಮ್ ಟೂರ್ ಎಲ್ಲ ಮಾಡೋಣ. ನಮ್ಮ ತಾತ ಕಟ್ಸಿರೋ ಮನೆ ಮುಂದೆ ಬರೋ ದಿನದಲ್ಲಿ ನೋಡ್ಸೋಣ. ಇವಾಗ ಸದ್ಯಕ್ಕೆ ನಮ್ಮ ಕೆಫೆಗೆ ಹೋಗಬೇಕು. ನಮ್ಮ ಗಾಡಿ ಕೈ ಕೊಟ್ಟೈತೆ. ಅದಕ್ಕೆ ನಮ್ಮ ಪಾರ್ಟ್ನರ್ ವೆಂಕಟೇಶ್ ಗಾಡಿನ ತಗೊಂಡೋಗೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಪೂಜೆ ಎಷ್ಟು ಎಂಟು ಮುಂದ್ರ ನಮ್ಮ ಎಲ್ದೂರ್ ಕೆಫೆ. ಓಕೆ, ಈ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಜೋಬಲ್ಲೈತಿ. ಇವತ್ತಿಂದ ಗಟ್ಟಿ ಮನ್ಸ್ ಮಾಡಿ ವಿಡಿಯೋ ಡೆಫಿನೆಟ್ಲಿ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಆಗೋದಿಲ್ಲ. ನಿನ್ನ ಮಾತಿಗೋಸ್ಕರ ಆದರೂ, ನೀನು ಹೇಳ್ದೆ ಅಂತಾದರೂ. ಇವರು ಎಲ್ದೂರಲ್ಲಿ ಇನ್ಫ್ಲುಯೆನ್ಸರ್. ಇವರು ಏನು ಹೆಸರು? ಸೀನು. ಹಿಂಗೆ ಕರಂಗಳಿ ಮಾಡಾಕ್ದಿಂದ ಏನು ಅನಿಸ್ತದೆ? ಏನಿಲ್ಲ, ಒಳ್ಳೇದಾಗ್ತಾ ಇದೆ. ಹಾಂ, ಅಷ್ಟೇ. ಸ್ವಲ್ಪ ಹೊತ್ತು ಈ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಇದೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ. ಎಲ್ದೂರಲ್ಲಿ ಒಂದು ಬಿಸ್ನೆಸ್ ನಡೆಸಿದ್ದಾರೆ, ಬಟ್ಟೆ ಅಂಗಡಿ ಬಿಸ್ನೆಸ್ಸು. ಒಂದು ಇದೇಳಿ ನಿತಿನ್, ಏನು ಈ ಬಿಸ್ನೆಸ್ ಮಾಡಬೇಕು ಅಂದರೆ ಮೈನಾಗಿ ಏನು ಇಂಪಾರ್ಟೆಂಟ್ ಆಗುತ್ತೆ? ನೋಡಿ, ಯಾಕೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಕಷ್ಟ ಅಂದರೆ ಅಕ್ಕಪಕ್ಕ ಇಂಥವ್ರು ಇರ್ತಾರೆ, ಮಾತೇ ಆಡಲ್ಲ. ಕ್ಯಾಮ್ರಾ ಆಫ್ ಮಾಡಿಬಿಟ್ರೆ ಕೇಳ್ಕೊಬೇಕು ನಿಲ್ಲಿಸಿ ಅಂತ. ಈ ಗಿಲ್ಲಿ ನಟನಿಗಿಂತ ಜಾಸ್ತಿ ಮಾತಾಡ್ತಾರೆ. ಕ್ಯಾಮ್ರಾ ಎತ್ತಿದ್ರೆ ಉಸಿರೇ ಇಲ್ಲ. ಆದರೂ ಇಲ್ಲ, ಇದನ್ನು ನೀನು ಮಾತಾಡೋದು ಇರೋದನ್ನೇ ಹಾಕ್ತೀನಿ.
ಹಾಂ ಮೌನರಥ ನಿನ್ನ ಮೌನರಥನೇ ಹಾಕ್ತೀನಿ. ನೀನೇ ಮಾತಾಡಬೇಕು. ನಾನು ಮಾತಾಡ್ತೀನಿ, ವಿಡಿಯೋ ಮಾಡು ಹಾಕು ಅಂತ ಹೇಳೋವರೆಗೂ ವಿಡಿಯೋ ಮಾಡ್ತೀನಿ. ಬಿಸ್ನೆಸ್ ಮಾಡೋಕ್ಕೆ ಫಸ್ಟು ಪೇಷನ್ಸ್ ಇರಬೇಕು. ಬಿಸ್ನೆಸ್ ಮಾಡೋಕ್ಕೆ ಅಲ್ಲ, ಬಿಸ್ನೆಸ್ ನಡ್ಸೋಕ್ಕೆ. ಕೆಫೆ ಮಾಡಿದ್ಮೇಲೆ ನಮ್ಗೆ ಅನಿಸಿದ್ದೇನು ಅಂದರೆ ಏನೋ ಹೇಳಕ್ಕೆ ಬಂದು ಮಾಡ್ತೋದ್ನಿ. ಏನು ಅಂದರೆ ಬಿಸ್ನೆಸ್ ನಡೆಸ್ಬೇಕು ಅಂದರೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾವಾಗಲಿ. ಅದು ಓನ್ ಎಕ್ಸ್ಪೀರಿಯೆನ್ಸ್. ನಾನು ಕೆಫೆ ಮಾಡಿದ್ಮೇಲೆ ಅದು ನನಗೆ ಫೀಲ್ ಆಗಿದ್ದು, ನಾನೇ ಇದ್ದು ನಾನೇ ಮಾಡಬೇಕು. ಅದು ಲಾಸ್ ಆದರೂ ಆಗಲಿ ಲಾಭ ಆದರೂ ಆಗಲಿ ನಾವೇ ನಿಲ್ಲಬೇಕು. ಆವಾಗ ಬೇರೆಯವ್ರನ್ನ ಬ್ಲೇಮ್ ಮಾಡೋಂಗೆ ಆಗಲ್ಲ, ಬ್ಲೇಮ್ ಬೇರೆಯವ್ರಿಗೆ ಮಾಡೋಕ್ಕೂ ಆಗಲ್ಲ. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಒಂದು ಕೆಫೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಮ್ಯಾನೇಜ್ ಮಾಡೋದು ಅಷ್ಟೇ, ಕಸ್ಟಮರ್ನ ಮ್ಯಾನೇಜ್ ಮಾಡೋದಾಗಲಿ, ಕಸ್ಟಮರ್ ಹತ್ರ ಮಾತಾಡೋದಾಗಲಿ, ಕಸ್ಟಮರ್ ಹತ್ರ ಹಿಂಗೆ ನಡ್ಕೊಳ್ಳೋದಾಗಲಿ, ಇದೆಲ್ಲ ನಾವೇ ಇರಬೇಕು. ನಾವಿದ್ದು ನಾವು ನಿಂತು ನಾವು ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ರನ್ ಮಾಡ್ಬೋದು ಅಂತ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಕೆಫೆಯಿಂದ ಹೋಮ್ ಡೆಲಿವರಿ ಆಪ್ಷನ್ ಇದೆ. ಇಲ್ಲೇ ಎಲ್ದೂರಲ್ಲಿ ಡೆಲಿವರಿ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದಾರೆ, ಒಂದೆರಡು ಸ್ಯಾಂಡ್ವಿಚ್ಚು. ಅದನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅದಂತಾನೆ ಇದೇ ಇರಬೇಕು. ಸಮಯ 10 ಗಂಟೆ. 2ನೇ ಮ್ಯಾಚ್ ಸೋಲ್ತಾ ಇರೋ ಸಂಜಯ್. ಇದು ಹೀನಾಯ ಸೋಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನು ವೀಡಿಯೋ ಫಸ್ಟಲ್ಲಿ ಹೇಳಬೇಕಾಗಿತ್ತು, ಬಟ್ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ. ನೆಕ್ಸ್ಟ್ ವಿಡಿಯೋ ನಾಳೆ ಬರುತ್ತೆ. ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ನಮಗೆ ಈ ಥರ ಸಪೋರ್ಟ್ ಮಾಡಿ.